ನಮಸ್ತೆ ಎಲ್ಲರಿಗೂ. ನಿಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋ ಕಾರಣ ತಮಗೆಲ್ಲ ತಿಳಿದ ಹಾಗೆ ಮೇ 3ನೇ ತಾರೀಕು ಫಸ್ಟ್ ನೀಟ್ ಎಕ್ಸಾಮ್ ನಡೆದಿತ್ತು. ಪೇಪರು ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಎಕ್ಸಾಮ್ನ ರಿಸಲ್ಟ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೂನ್ 21ನೇ ತಾರೀಕು ರೀನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು. ಆ ಒಂದು ತಿಂಗಳಲ್ಲಿ ಮಕ್ಕಳು ತುಂಬ ಓದಕ್ಕಾಗಿರ್ಲಿಲ್ಲ, ಸಮಸ್ಯೆಗಳಾಗಿತ್ತು. ಅದೆಲ್ಲದರ ಹೊರತಾಗಿಯೂ ಕೂಡ ರೀನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಸಾಯಂಕಾಲ. ಆ ರೀನೀಟ್ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 720ಕ್ಕೆ 667 ಮಾರ್ಕ್ಸ್ ಅನ್ನ ತಗೊಂಡು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 612ನೇ ರ್ಯಾಂಕು, ಜನರಲ್ ಕ್ಯಾಟಗರಿನಲ್ಲಿ 612ನೇ ರ್ಯಾಂಕು, OBC ಕ್ಯಾಟಗರಿನಲ್ಲಿ 185ನೇ ರ್ಯಾಂಕ್ ಅನ್ನು ತಗೊಂಡು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾನೆ. ನಿಜವಾಗ್ಲೂ ಇದು ನಾನು ಹೇಳ್ಬೇಕು ಅಂತಂದ್ರೆ ಕಾಲೇಜ್ಗೆ, ಅವರ ಪೋಷಕರಿಗೆ, ನೆಲಮಂಗಲಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಅತ್ಯುತ್ತಮವಾದ ಫಲಿತಾಂಶ. ಅವನ ಜೊತೆಗೆ ಸುಮಾರು 10 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಂಡು 720ಕ್ಕೆ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಯತೀಶ್ GR 568 720ಕ್ಕೆ, ಅಮೂಲ್ಯ SA 436 720ಕ್ಕೆ, ರಚನಾ 435 720ಕ್ಕೆ, ದೀಪಕ್ 410 720ಕ್ಕೆ. ಒಟ್ಟು 8 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಅಂಕ ಪಡೆದು ಪ್ರತಿಷ್ಠಿತ ಏನು ವೈದ್ಯಕೀಯ ಕಾಲೇಜ್ಗಳಿದಾವೆ ಅಲ್ಲಿ ಸೀಟನ್ನ ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಪಡ್ಕೊಳ್ಳೋಕೆ ಅರ್ಹತೆನ ಪಡ್ಕೊಂಡಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಏನು ಮೆಡಿಕಲ್ ಸೀಟು ಸಿಗುತ್ತೆ. ಏನ್ ದರ್ಶನ್ ಮಂಜುನಾಥ್ ಗೌಡ ಏನು 667 ಮಾರ್ಕ್ಸ್ ತಗೊಂಡು 612 ರ್ಯಾಂಕ್ ಬಂದಿದ್ದಾನೆ. ಅವನಿಗೆ ನಮ್ಮ ಇದ್ರ ಪ್ರಕಾರ, ಕ್ಯಾಲ್ಕುಲೇಷನ್ ಪ್ರಕಾರ, ಇಂದಿನ ಪ್ರೀವಿಯಸ್ ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಅವನಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲೇ ಸೀಟ್ ಸಿಗ್ತಕ್ಕಂಥ 100ಕ್ಕೆ 100ರ ಸಾಧ್ಯತೆ ಇದೆ. ಇದು ನಿಜವಾಗ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶ. ಏಕೆಂದ್ರೆ ತಮ್ಗೆಲ್ಲ ತಿಳಿದ ಹಾಗೆ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೊಳ್ಳೋದು, ಅದೇ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ವಿದ್ಯಾರ್ಥಿಗಳು ತುಂಬಾ ಕಷ್ಟ ಇತ್ತು. ನೀಟ್ ಎಕ್ಸಾಮ್ ಮುಗಿದ್ಮೇಲೆ ವಿದ್ಯಾರ್ಥಿಗಳೆಲ್ಲ ಅವ್ರ ಊರ್ಗೋ ಎಲ್ಲೋ ಟ್ರಿಪ್ ಹೋಗೋದು ಆ ಥರ ಆಗೋಗಿತ್ತು. ಮತ್ತೆ ಬಂದು ವಿದ್ಯಾರ್ಥಿಗಳು ಅವ್ರು ಮತ್ತೆ ಓದಿ ಮತ್ತೆ ಎಕ್ಸಾಮ್ ಬರೆದಾಗ ಆ ಒಂದು ಇದು ಇರಲಿಲ್ಲ. ಆದ್ರೂ ಕೂಡ ನಮ್ಮ ಮಕ್ಕಳು ನಾವೇನು 1-2 ವರ್ಷ ನಿರಂತರ ಪ್ರಯತ್ನದಿಂದ ಅವ್ರನ್ನ ಪ್ರಿಪೇರ್ ಮಾಡಿದ್ದೋ ಆ ಸತತ ಪರಿಶ್ರಮದ ಫಲ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಕೊಡಕ್ಕೆ ಸಾಧ್ಯ ಆಗಿದೆ. ಇದೆಲ್ಲರೂ ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.